ಬಂತಾ ಎಂತ ಅದು ನಾನು ಒಂದು ಆರ್ಡರ್ ಮಾಡಿದ್ದೆ. ಇದು ನಿಮ್ದಲ್ಲ, ಇದು ನಂದೇ ಹೆಸರಲ್ಲಿ. ಹೋಗ ಯಾವುದರಿಂದ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೆ ಬಾಕ್ಸಿಗೆ ಬಾಕ್ಸ್ ಒಳಗಿದೆ ನೋಡಿ ಅದಕ್ಕೆ. ಓಪನ್ ಮಾಡ. ಸಾಕು ಸಾಕು ಇರ್ಲಿ ಬನ್ನಿ. ಇಲ್ಲಿ ತೋರ್ಸು, ಇಲ್ಲಿ ಕರ್ಕೊಂಡು ಹೋಗ್ತೀಯ ಸೀದಾ. ಇವಾಗ ಅಲ್ಲಿ ಮಧ್ಯದಲ್ಲಿ ಇಡಿ, ಓಪನ್ ಮಾಡು. ಮಧ್ಯದಲ್ಲಿ ಇಡಿ. ಓ ಎರಡು ಫ್ಲೇವರ್. ಎಷ್ಟಮ್ಮ ಅದಕ್ಕೆ? ಎರಡಿಗೆ. ಇವಾಗ ಮನೆಗೆ ಎಣ್ಣೆಯಲ್ಲಿ ಇದನ್ನು ಬೇಕು ಯೋಚನೆ ಮಾಡಿ ಸ್ವಲ್ಪ ಸ್ವಲ್ಪನೇ ಎರಡು ಬಾಕ್ಸ್ ಮಾತ್ರ ಉಂಟು. ಇಲ್ಲ, ಎರಡು ಉಂಟು. ಎಂತ 4 ಐಟಮ್? ಇನ್ನೊಂದು ಚೆಕ್ ಮಾಡ ಬೇಗ. ಇವೆರಡಾ? ಹಾಂ, ಇನ್ನೊಂದು ಏಕಾದಶದ್ದು. ಓಕೆ ಓಕೆ, ಉಂಟು 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 ಉಂಟು. ನಾನು ಎನ್ಸಿದ್ದೆ ಅಮ್ಮನಿಗೆ ಸ್ಕ್ಯಾಮ್ ಆಯ್ತು. ಇದು ರಿಟರ್ನ್ ಹೋಗ್ಬೇಕಿತ್ತಲ್ಲ, ಇನ್ನು 20 ದಿವಸ ಇರಬೇಕು ಬರಲಿಕ್ಕೆ. ಇದು ಕರೆಕ್ಟಾ? ಇದು ಎರಡಾ ಒಂದರಲ್ಲಿ? ಮತ್ತೆ ಇದು ಯಾಕೆ ಎರಡು ಇದುಂಟು? ಕರೆಕ್ಟಾ? ಅದು ಸಪ್ರೇಟ್ ಹೇಳಿ ಏನು ಕಲರ್ ಬೇಕು ಓಕೆ. ಇವರಿಗೆ ಮುಂದಲ್ಲಿ ಎಷ್ಟು? ನಿಮಗೆ ಎಂತ ಗೊತ್ತಾ? ಮೂರು ಸ್ಟೆಮ್ ಅಲ್ಲ, ಕರೆಕ್ಟ್ ಅಲ್ಲ? ಹಾಂ, ಶೇ ನಿಂಗೀಗ ಚುಸ್ತೀನಿರೋ ಇದರಲ್ಲೇ ಎಂತ ಇದೆಲ್ಲ ನಿಮಗೆ ಅಲ್ಲಿ ತೋಟದಲ್ಲಿ ಎಷ್ಟು ಸಿಗ್ತದೆ? ಬೇಕಿದ್ರೆ ನಾನೇ ತರ್ತೀನಿ ಒಂದು. ಹೋಗಿ ತಗೊಂಡು ಬಾ. ತೋಟದಲ್ಲ, ಅಲ್ಲಿ ಒಂದು ಉಂಟಲ್ಲ ಬಾಳೆಗಿಡ. ಹಾಂ, ಅಲ್ಲಿ ಒಂದು ಉಂಟು. ಅದೆಲ್ಲ ಇದಿಲ್ಲ ಅಮ್ಮನಿಗೆ. ತಗೊಂಡು ಬನ್ನಿ. ಆ ಬಾಳೆಗಿಡ ತಂದು ಇಲ್ಲಿ ಇಡಿ ಹೋಗಿ ಇಬ್ರು. ಜೀವ ಇದ್ದದ್ದು ಬೇಡವೇ ಇಡಿ. ಈ ಪ್ಲಾಸ್ಟಿಕ್ ಇದೆಲ್ಲ. ಈಗ ನಾನು ಇದನ್ನು ಜೀವ ಇದ್ದದ್ದು ಉಂಟು ಹೊರಗಡೆ, ಅದನ್ನು ಸಾಕ್ತಾ ಇದ್ದೀನಿ. ಇದರ ಮೇಲೆ ಊಟ ಹಾಕಿ ತಿನ್ನುವ ನಾವು. ಓಕೆ, ಈಗ ನಾನು ಇದನ್ನು ಜೋಡಿಸ್ತೀನಿ, ಆಮೇಲೆ ತೋರಿಸ್ತೀನಿ. ಓಕೆ, ಓಕೆ ನೋಡಿ. ಹಾಯ್, ಎಷ್ಟು ಚಂದ ಕಾಣುತ್ತೆ ನೋಡಿ. ಇವಾಗ ಹೇಳು ರಾಯ್, ಇದೆಂತ ಅಲ್ಲ ಆಡ್ಬಿಟ್ ಅಂತ ಅಲ್ಲ. ಸಾಕ ನೀನೆಲ್ಲ ನಮ್ಮನೆ ಬಾಹುಬಲಿ ಮೇಲೆ ಇತ್ತು ಬಾರ ಉಂಟು. ನೀವು ಬಾಹುಬಲಿ ಹೇಳಿದಾ? ನಂಗೆ ಬಾಹುಬಲಿ ಅಂತ ಕೇಳ್ತು. ಎಂತ ಬಾಹುಬಲಿ ಅಂತ ಅಲ್ಲಿ ಇಡಲ್ಲ ಈಗ ಆ ಕಾರ್ನರಲ್ಲಿ. ಪಾಟ್ ಬೇರೆ ಅವತ್ತು ನೋಡ್ಲಿಕ್ಕೆ ಅದು ಬರಲಿಲ್ಲ ಇನ್ನು. ಈಗ ಸದ್ಯದಲ್ಲಿ ಈ ಪಾಟಲ್ಲಿ ನಾನು ಇಡ್ತಾ ಇದ್ದೀನಿ. ಇದೆಲ್ಲ ಚಿಕ್ಕದು ಕಾಣುತ್ತೆ, ಅದು ದೊಡ್ಡದು. ಇದು 4 ಫೀಟ್ ಇದ್ದು, ಇನ್ನೊಂದು 6 ಫೀಟ್ ಇದು ಆರ್ಡರ್ ಮಾಡಿದ್ದೀನಿ. ಅದು ಇದರೊಂದಿಗೆ ಮಿಕ್ಸ್ ಆಗುವಾಗ ದೊಡ್ಡದು ಕಾಣುತ್ತೆ. ಆದರೆ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಅದು ಬರೋ ತನಕ ನಿಲ್ಲಕ್ಕೆ. ಅಯ್ಯ ಚಂದ ಕಾಣುತ್ತೆ. ಚಿಕ್ಕದಾಯಿತು ಮಾತ್ರ, ಇಷ್ಟು ದೊಡ್ಡ ಇದಕ್ಕೆ ಅದು ಮಗು ಇಟ್ಟಲ್ಲಿ ಕಾಣ್ತಾ ಯಾರ ಕಡೆಯಿಂದ ಬಚ್ಚಂಗಾಯ್ತದು ಯಾವಾಗಲೂ ಬಂದರೆ ಒಂದು ತರೋದು ನಾವು. ಅದು ಮುಂಚೆ ಒಂದು ಅಭ್ಯಾಸ. ಬಚ್ಚಂಗಾಯಿ ತರೋದ? ಅಷ್ಟು ದೊಡ್ಡದಿಲ್ಲ ಅಂದರೆ ಅಲ್ಲ? ದೊಡ್ಡದುಂಟು, ಆದರೆ ಈಗ ನಂಗೆ ತರಲಿಕ್ಕೆ ಆಗೋದಿಲ್ಲ. ಹೊತ್ಕೊಂಡು ಬರಬೇಕಲ್ಲ ಅಲ್ಲಿಂದ. ಇವತ್ತು ಇವರು ಮತ್ತೆ ಅಜ್ಜಿ ಹೋಗಿದ್ದು ಕಾರ್ಕಳ. ಹೇಗಿತ್ತು? ಹಾಂ, ಒಳ್ಳೆದಿತ್ತು, ಪರವಾಗಿಲ್ಲ. ಸೇಮ್ ಇತ್ತಾ? ಏನಿತ್ತು, ಜನ ಎಲ್ಲ ಜನರಾಗಿದ್ದರು. ಅಂದರೆ ಜಾಸ್ತಿ ಇದ್ರೆ ಕಮ್ಮಿ ಇದ್ರಾ? ಅಷ್ಟು ಜಾಸ್ತಿ ಇಲ್ಲ, ಕಮ್ಮಿ ಇದ್ದಿಲ್ಲ. ಅಂದರೆ ಜನ ಇರಲಿಲ್ಲ. ಇವರೊಂದು ಇದು ತಂದು ನನಗೆ ಆವಾಗದಿಂದ ಕಿರಿಕಿರಿ ಮಾಡ್ತಿದ್ದಾರೆ. ನಾನು ಇದು ತಂದಿದ್ದೀನಿ, ಬಾ ವಿಡಿಯೋ ತೆಗಿ, ಇದು ತಂದಿದ್ದೀನಿ, ಬಾ ವಿಡಿಯೋ ತೆಗಿ ಅಂತ. ಈಗ ಉಂಟು, ಈಗ ನೋಡು.
ಬಚ್ಚಂಕಾಯಿಗೆ ಉಂಟು. ಒಳ್ಳೆ ಉಂಟು. ಮತ್ತು ಬಚ್ಚಂಕಾಯಿ ಥರನೇ ಉಂಟು. ಕಡಿ ಟೇಸ್ಟ್ ಮಾಡಿ ಹೇಳ್ತೀನಿ. ಒಳ್ಳೆ ಉಂಟು. ಕಾಳ ಇಂಥ ಟೇಸ್ಟ್ ಮಾಡ್ತೀನಿ. ಸಿಹಿ ಉಂಟು, ಸಿಹಿ ಒಳ್ಳೆ ಸಿಹಿ ಆಗಿ ಇದೆ. ಬೇಗ ಬೇಗ ಕಟ್ ಮಾಡಿ ಕೊಡಿ, ನಾವೆಲ್ಲ ಕ್ಲೀನ್ ಮಾಡ್ತೀವಿ. ಬಾಯ್. ಅಮ್ಮ, ಇದೊಂದು ಕಲ್ಲು ಟಾಮಿಗೆ ಕೊಡ್ತೀನಿ. ಬೇಡ, ನೀನು ಟಾಮಿ ಮತ್ತೆ ನೀವು ಇಬ್ರು ಟಾಮಿಗೆ ಕೊಡ್ತಾನಂತೆ ಕಲ್ಲು. ಇದಕ್ಕೆ ಎಷ್ಟು ಬೆಲೆ ಉಂಟು ಗೊತ್ತುಂಟ ನಿಮಗೆ? ಅವನಿಗೆ ಆಟ ಆಡ್ಲಿಕ್ಕೆ ಬೇಕಂತ. ಅವನೆಲ್ಲ ನಂಗೆ ನಂಗೆ ಮಾಡಿ ಓಡಿ ಹೋಗ್ತಾನೆ. ಅವನಿಗೆ ಯಾವ ಕಲ್ಲು ಕೂಡ ಆಗುತ್ತೆ, ಕೊಡು. ಟಾಮ, ಈಗ ನೋಡಿ ನಾನು ಅಲ್ಲಿ ಹೋಗ್ತೀನಿ, ಅವನು ಕೂಡ ಬರ್ತಾನೆ ನೋಡಿ. ಹಿಂದೆ ಬರ್ತಾನೆ ಈಗ ಅಲ್ಲಿದ್ದಾನಲ್ಲ. ಹಾಂ, ಬಂದ ನೋಡಿ. ಈಗ ನಾವೆಲ್ಲಿ ಹೋಗ್ತೀವಿ ಅವನು ಕೂಡ ಅಲ್ಲೇ ಬರ್ತಾನೆ. ಅವನಿಗೆ ತುಂಬ ಇಂಟ್ರೆಸ್ಟ್ ನಾವೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ. ನಾನಿಲ್ಲಿ ಜಲ್ಲಿ ಎಲ್ಲ ತೆಗಿತಿದ್ದೆ, ಅದೆಲ್ಲ ಬಂದು ಇಲ್ಲಿ ಕುತ್ಕೊಂಡು ನೋಡ್ತಿದ್ದಾನೆ. ಟಾಮಿ, ಅಯ್ಯೋ ಟಾಮ ನೋಡಿ, ಹಿಂದೆನೇ ಬರೋದು. ನಾವೆಲ್ಲಿ ಹೋಗ್ತೀವಿ ಅವನು ಕೂಡ ಅಲ್ಲೇ. ಇದರ ಮೇಲೆ ಆದರೂ ಬರೋದಿಲ್ಲ ಅವನು. ಟಾಮ ತುಂಬ ಇದು ನೋಡಿ, ಅವನಿಗೆ ಮೊಸರು ತುಂಬ. ಇನ್ನೂ ಕೂಡ ನಿಮಗೆ ಸಮಾಧಾನ ಆಗಲಿಲ್ಲ ಅಮ್ಮ? ಸ್ಟೂಲೆಲ್ಲ ತಂದೆಲ್ಲ ನೋಡಿ ಅಂತೆ. ಕರೆಕ್ಟ್ ಆಗಬೇಕಾ? ನೀನೆಂತದ ನೀನು ಈಚೆ ಬಾ ಪಜೇಶ್. ಇವನು ಅರ್ಧ ಅಮ್ಮನಿಗೆ ಹಾಳು ಮಾಡೋದು. ಇದು ಸೊಪ್ಪು ಎಲ್ಲೆಲ್ಲಿ ತಂದು ಮದ್ದಿನ ಸೊಪ್ಪು ತಂದು ಎಣ್ಣೆ ಮಾಡೋದು. ಎಲ್ಲಿಗ ಸಿಕ್ಕುದಿಲ್ಲ, ಭಾರಿ ಕಷ್ಟ ಆಗಿದೆ ಈಗ. ಎಲ್ಲೆಲ್ಲಿ ಹೋಗಬೇಕು, ಸೊಪ್ಪು ಸಿಗ್ಲಿಕ್ಕೆ. ಹಾಂ, ಸೊಪ್ಪಿಲ್ಲ ಈಗ. ಇವರಿಗೆ ಕ್ಲೀನಿಂಗ್ ಮಾಡುವಾಗ ಕೂಡ ಮೇಕಪ್ ಬೇಕು. ಮೇಕಪ್ ಮಾಡುದ ನಾನು ಮಂಗ ತಲೆ ಬಾಚ್ತಾ ಇದ್ದೀನಿ. ಒಳ್ಳೆ ಇಲ್ಲಿ ಫಸ್ಟಿಗೆ ಬಂದ ಅವನು ತಲೆ ಬಾಚ್ತಾ ಇದ್ದ, ಆಮೇಲೆ ನಾನು ಬಂದಿದ್ದು. ಹೋಗುವ, ಪೈ. ಓಕೆ, ಈಗ ನಾವು ಕ್ಲೀನಿಂಗ್ ಮಾಡೋಣ. ದೊಡ್ಡ ಮನೆ ಕಟ್ಟುದು ಮಾತ್ರ ಅಲ್ಲ, ಅದನ್ನು ತಿಕ್ಕಿ ತೊಳೆಯಲಿಕ್ಕೆ ಉಂಟು. ಇವತ್ತು ನಾವು ಹೊರಗಡೆ ಕ್ಲೀನಿಂಗ್ ಮಾಡೋದು. ಇದು ಎಲ್ಲ ಹೊರಗಡೆ ಇದೆಲ್ಲ ಉಂಟಲ್ಲ, ಎಂತ ಹೇಳುದ, ಔಟ್ಸೈಡ್. ಹೊರಗಡೆ ಅಂದರೆ ಅದೇ ಅಲ್ಲ, ಮತ್ತು ಇಂಗ್ಲೀಷಲ್ಲಿ ಹೇಳೋದು ಔಟ್ಸೈಡ್. ಅದು ಕ್ಲೀನಿಂಗ್ ಮಾಡೋದು ಈಗ. ಮತ್ತು ನಿಜವಾಗ್ಲೂ ಒಳಗಡೆ ಇತ್ತು ಇವತ್ತು. ನಮ್ಮ ಪಜ್ಜು ಬೆಳಿಗ್ಗೆ ಅಲ್ಲಿ ಹೋಗಿದ್ದಾನೆ. ಈಗ ಬೆಳಿಗ್ಗೆ ಎಲ್ಲ ಇತ್ತು. ಮಧ್ಯಾಹ್ನ ನಾನು ಹೇಳಿದೆ ಮಧ್ಯಾಹ್ನ ಆಗೋದಿಲ್ಲ, ತಲೆನೋವಾಗುತ್ತೆ ನನಗೆ ಬಿಸಿಲಲ್ಲಿ ಅಂತೇಳಿ. ಮತ್ತು ಅರ್ಧ ಮಾಡ್ತಾ ಇದ್ದೆ, ಒಬ್ಬನೇ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಅದಕ್ಕೆ ನಾನು ಮತ್ತು ರಾಯ್ ಕೂಡ ಜಾಯ್ನ್ ಆಗ್ತಾ ಇದ್ವಿ. ಇಲ್ಲ ಅತ್ತಿಗೆ, ನಾನೇ ಒಬ್ಬನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಅವನ ಸ್ವಲ್ಪ ಹೊತ್ತಲ್ಲಿ ಅವನನ್ನು ನಾವು ಎತ್ಕೊಂಡು ಬರಬೇಕು. ಈ ಬಿಸಿಲಿಗೆ ಹೋಗಿ ಮಾಡಿದ್ದೆ. ಓಕೆ, ಈಗ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡಿ ಬರೋಣ. ಕೂಡ ಸಮಯ ಹೆಂಗಲಿದೆ. ಗುಡ್ ಮಾರ್ನಿಂಗ್ ಗುಂಡು. ಗುಡ್ ಮಾರ್ನಿಂಗ್. ಇವತ್ತೇನು ಅಡುಗೆ ಮಾಡ್ತಾ ಇದೆಯಾ? ಏನು ಸ್ಪೆಷಲ್ ಇವತ್ತು? ಬನಾನಾ ಫ್ರೈ. ಬನಾನಾ ಫ್ರೈಯಾ? ಹಾಂ, ಓಕೆ. ಕಬಾಬ್ ರೀತಿ ಫ್ರೈ. ಹಾಂ, ಹಾಗೂ ಆಲೂಗೆಡ್ಡೆ, ಟೊಮೆಟೊ ಮತ್ತು ಸ್ವಲ್ಪ ನುಗ್ಗೆಕಾಯಿ ಎಲ್ಲ ಉಂಟು, ಅದೆಲ್ಲ ಹಾಕಿ ಒಂದು ಸಾರು. ಇದು ತೆಂಗಿನಕಾಯಿ ಎಲ್ಲ ಹಾಕಿ ಕಡ್ದು ಸಾರು.
ಸಾಂಬಾರ್ ಟೈಪಾ? ಸಾಂಬಾರಲ್ಲ, ಸಾಂಬಾರ್ ಅಂತ ಹೇಳಲ್ಲ ಅದು. ಮತ್ತೆಂತ? ಮೊದಲೆಲ್ಲ ಮಾಡ್ತಿದ್ರಲ್ಲ ಖಾರ ಕಡ್ದು ಹಾಕಿ. ಯಾರಿಗೆ ಗೊತ್ತು? ತಿನ್ಲಿಲ್ವ ನೀವು? ಹಾಗೆ ಮಾಡೋದು. ಹಾಗೆ ಮಾಡೋದಾ? ಅದಕ್ಕೆ ಒಗ್ಗರಣೆ ಎಲ್ಲ ರೆಡಿ. ಮೆಲ್ಲ ಮೆಲ್ಲ ಮೆಲ್ಲ. ಅದು ಹಾಗೆ ಬರುತ್ತೆ ಸೌಂಡು, ನಾನು ಮೆಲ್ಲನೆ ಮಾಡೋದು. ಆಯ್ತಪ್ಪ. ಬೇಳೆ ಬೇಯಿಸಿದ್ದೀನಿ ಎಳ್ಳುಂಡಿ ಬೇಳೆ ಆಲ್ರೆಡಿ. ಸ್ವಲ್ಪ ಬೇಳೆ ಹಾಕ್ಲಿಕ್ಕೆ ಜಾಸ್ತಿ ನೋಡಿ. ಇವಾಗ ಇದಕ್ಕೆ ಎಲ್ಲ ತರಕಾರಿ ಹಾಕೋದು ಮತ್ತೆ ಬೇಯಿಸೋದು, ಉಪ್ಪು ಹಾಕಿ ಚೆನ್ನಾಗಾಗುತ್ತೆ. ಎಷ್ಟು ಹೊತ್ತು ಬೇಕು ಇನ್ನು? ಸ್ವಲ್ಪ ಹೊತ್ತಲ್ಲೇ ಆಗುತ್ತೆ. ಬೇಗ ಬೇಗ ರೆಡಿ ಆಯ್ತು. ಹಸಿವಾಗ್ತುಂಟು ನನಗೆ. ಎಷ್ಟು ಗಂಟೆ ಆಯ್ತು ಈಗ? ಯಾರಿಗೆ ಗೊತ್ತು? ಬೆಳಿಗ್ಗೆಯಿಂದ ಏನು ತಿನ್ನಲಿಲ್ಲ ಇವರು. ತಿನ್ಬಿಡಿ, ಗಾಳಿಯಲ್ಲೇ ಇದೆ. ನೀನು ಮಾಡಿ ಕೊಟ್ಟಲ್ಲ ತಿನ್ನುದು. ಅಯ್ಯೋ ಶೇ, ಅದೊಂದು ಹೇಳುದ. ಇದೆಂತ? ನುಗ್ಗೆಕಾಯಿ. ನುಗ್ಗೆಕಾಯಿ. ಅದು ಕಟ್ ಮಾಡಿ ಹೀಗೆ ಇಡುದು ಫ್ರಿಜ್ಜಲ್ಲಿ, ಮತ್ತೆ ಸ್ವಲ್ಪ ಸ್ವಲ್ಪ ಪರಿಮಳಕ್ಕೆ ಎಲ್ಲದಕ್ಕೂ ಹಾಕುದು. ಕುಯ್ 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 ಅಂತ. ಅದೇ ಪರಿಮಳ ಬರುತ್ತಾ ನುಗ್ಗೆಕಾಯಿ? ಒಳ್ಳೆದಾಗುತ್ತೆ. ಹೌದಾ? ಯಾರು ಹೇಳಿದ್ ನಿಂಗೆ ಪರಿಮಳ ಬರುತ್ತೆ ಅಂತ? ನಾನೇ ಹೇಳುದು. ಸುಳ್ಳು ಹೇಳುದು ನೀನು. ಈಗ ಇದು ಉಪ್ಪು ಹಾಕಿ ಬೇಯಿಸೋಣ, ಆಮೇಲೆ ಖಾರ ಹಾಕಿದ್ರೆ ಆಯ್ತು. ಯಾವ ಖಾರ? ಮೆಣಸು ನೋಡಿಯಾ? ಎಲ್ಲ ಕಡ್ದು ಹಾಕಿದ್ದೀನಿ. ಅದು ತೋರಿಸ್ಲಿಲ್ಲ? ನೀವು ಬರ್ಲಿಲ್ಲಲ್ಲ ಅವಾಗ? ವಾ, ಅದು ಕೂಡ ನನ್ನ ತಪ್ಪ ಈಗ. ಇವಾಗ ಮಸಾಲ ಹಾಕೋಣ. ಅಡಿಗೆ ಬಿಟ್ರೆ ಆಯ್ತಾ? ಫ್ರೈ ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೀನಿ ಫ್ರೈ ಮಾಡಲಿಕ್ಕೆ. ಬಿಸಿಲಲ್ಲಿ ನಾನು ಕಪ್ಪಾಗ್ತೀನಲ್ವಾ, ಅದಕ್ಕೆ ಅವ್ರು ಕಪ್ಪಾಗೋದಿಲ್ಲ ಅಂತೆ. ಅವರದ್ದು ಸ್ಕಿನ್ ನ್ಯಾಚುರಲ್ ಸ್ಕಿನ್ ಅದು ಅಲ್ಲ. ಅದು ಪಲಂಗ್ ಹೋಗ್ಲ ಇಲ್ಲಿ ಸರ್. ಬಿಸಿ ಬಿಸಿ ರೈಸ್ ಚೆನ್ನಾಗಿದೆಲ್ಲ ಊಟ. ಉಪ್ಪಿನಕಾಯಿ, ವೆಜ್ ಸಾಂಬಾರ್ ಹಾಗೂ ಫ್ರೈ ಬಾಳೆಕಾಯಿ. ಯಾವುದು ಉಪ್ಪಿನಕಾಯಿ? ಇದು ಲೆಮನ್. ಓಕೆ ನೋಡಿ, ಎಲ್ಲ ಇಲ್ಲಿ ನಮ್ಮದು ಸೆಟ್ಟಿಂಗ್ ಆಗ್ತಾ ಉಂಟು ಈ ರೂಮಲ್ಲಿ. ಅಂದರೆ ಇದು ನನ್ನ ವಾರ್ಡ್ರೋಬ್ ಇದೆಲ್ಲ. ಆದರೆ ನಮಗೆ ಸ್ವಲ್ಪ ಹ್ಯಾಂಗರ್ ಕಮ್ಮಿ ಆಯಿತು. ಅಷ್ಟು ಬಟ್ಟೆ ಇಡ್ಲಿಕ್ಕೆ ಉಂಟಲ್ಲ, ಸ್ವಲ್ಪ ಇತ್ತು ಸುಮಾರು ಹ್ಯಾಂಗರ್ಸ್, ಸಾಕಂತ ಎನಿಸಿದ್ದು ನಾವು. ಕೆಲವು ಇಲ್ಲಿ ಉಂಟಂತ ಗೊತ್ತಿಲ್ಲ, ಸಿಗ್ಲಿಲ್ಲ. ಇನ್ನು ಕೆಲವು ಹ್ಯಾಂಗರ್ಸೇ ಸಿಗಲಿಲ್ಲ, ಎಲ್ಲಿ ಉಂಟೇನ. ಹಾಗೆ ಅರ್ಧ ಉಳೀತು ನಮ್ಮದು ಮಾಡಿ, ಅರ್ಧ ಕೆಲಸ. ಇಲ್ಲದಿದ್ರೆ ಎಲ್ಲ ಸೆಟ್ ಆಗಿ ಹೋಗ್ತಿತ್ತು ಒಮ್ಮೆ. ಹಾಗಾಗಿ ಉಳಿದಿದೆ ಇದು. ಇದನ್ನು ಇವಾಗ ನಾಳೆ ಮನೆ ನೋಡಬೇಕು, ಸೆಟ್ ಮಾಡಬೇಕು. ಹ್ಯಾಂಗರ್ಸ್ ತಂದು ಅದನ್ನೆಲ್ಲ ಹಾಕಿ ಉಳಿದದ್ದು ಸೆಟ್ ಮಾಡಬೇಕು. ಹಾಗೆ ಸುಮಾರು ಕೆಲಸ ಉಳಿಯಿತು. ಹಾಗೂ ಇವಾಗ ನಮಗೆ ಒಂದು ಕಡೆ ಹಬ್ಬಕ್ಕೂ ಹೋಗ್ಲಿಕ್ಕೆ ಉಂಟು ನೈಟಿಗೆ. ಹಾಗೆ ಅಲ್ಲಿಗೂ ಹೊರಡ್ತಾ ಇದ್ವಿ ನಾವು ನಮ್ಮ ಡ್ಯಾಡಿ ಸೈಡಿಂದ. ಆ ಸಲ ಕೂಡ ಹೋಗಿದ್ವಿ, ಈ ಸಲ ಕೂಡ ಹೋಗಬೇಕು. ಹಾಗೆ ಹೋಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಎನಿಸಿದ್ದೀನಿ. ಹಾಗೂ ಇನ್ನೊಂದೇನೆಂದರೆ, ಸುಮಾರು ಜನ ಕೇಳ್ತಾ ಇರ್ತಾರೆ, ನಿಮ್ಮ ಮನೆಗೆ ಎಷ್ಟು ಖರ್ಚಾಯಿತು, ಎಷ್ಟು ಸ್ಕ್ವೇರ್ ಫೀಟ್ ಮನೆ, ಎಷ್ಟು ಏನು. ಮೊದಲು ಎಷ್ಟಿತ್ತು ನೋಡಿ ಸ್ಕ್ವೇರ್ ಫೀಟ್, ಅಷ್ಟೇ ಮನೆ. ನಾನು ಅದು ಎಲ್ಲ ಡಿಟೇಲ್ ಹೇಳಿದ್ದೆ, ಎಷ್ಟು ಸ್ಕ್ವೇರ್ ಫೀಟ್ ಇದು ಉಂಟು ಮನೆ ಅಂತ ಹೇಳಿ. ಇನ್ನೊಮ್ಮೆ ಬೇಕಿದ್ರೆ ಅದರದ್ದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಹಾಗೂ ಎಷ್ಟು ಖರ್ಚಾಯಿತು ಅಂತ ಹೇಳಲಿಕ್ಕೆ ಮಾತ್ರ ಆಗಲಿಲ್ಲ ಇನ್ನೂ ಕೂಡ. ಯಾಕೆ ಗೊತ್ತುಂಟ, ಇನ್ನೂ ಕೂಡ ನಾವು ಎಲ್ಲ ಲೆಕ್ಕ ಮಾಡಲಿಲ್ಲ ಸರಿಯಾಗಿ. ಫೈನಲ್ ಬಿಲ್ ಎಲ್ಲ ಬರ್ಲಿಕ್ಕೆ ಉಂಟು. ಹೌದು, ಮತ್ತು ಕೆಲವ್ರದ್ದು ಕೊಡ್ಲಿಕ್ಕೂ ಉಂಟು. ನಮಗೆ ಫೈನಲ್ ಸುಮಾರು ಜನರು ಕೊಡ್ಲಿಕ್ಕೆ ಉಂಟು ಇನ್ನು ಕೂಡ. ಅದು ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅದು ನಮಗೆ ಮಾತ್ರ ಗೊತ್ತು. ಮತ್ತೊಮ್ಮೆ ಇದನ್ನು ಕಟ್ಟಿದ್ದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿ. ಕೆಲವರು ಹೇಳ್ತಾರೆ, ನಿಮಗೇನು, ನೀವು ಅದರಿಂದ ಕಟ್ಟಿದ್ರಿ, ಬೇರೆಯವರಿಗೆ ಆದರೆ ಕಷ್ಟ ಆಗ್ತಿತ್ತು ಅಂತ ಹೇಳಿ. ನಮಗೆ ನಾವು ಅದರಿಂದ ಅಂದರೆ ಎಂಥ ಅರ್ಥ, ನಮಗೆ ಎಲ್ಲಿಂದ ಬರುತ್ತೆ ದುಡ್ಡು? ಒಂದು ಯೂಟ್ಯೂಬ್ ಇರೋದು, ಅಲ್ಲಿಂದಲೇ ಮಾಡಬೇಕು. ಮತ್ತು ಬೇರೆ ಯಾರು ನಮಗೆ ಎಕ್ಸ್ಟ್ರಾ ಮಾಡಿ ಕೊಟ್ಟು ಆಸ್ತಿ ಇಟ್ಟವರು ಯಾರಿಲ್ಲ, ನಾವೇ ಮಾಡಿದ್ದೆಲ್ಲ. ಹಾಗೆ ನೀವು ಹೇಳ್ತೀರ, ಕೆಲವರು ಹೇಳ್ತಾರೆ ಅವರಿಗೆ ಅದರಿಂದ ದುಡ್ಡಿದ್ರೇನು ಮಾಡ್ಬೋದು. ಹಾಗೆ ದುಡ್ಡು ಇದ್ದಿದ್ದು ಮೊದಲೇ ಕಳೆದಿದ್ದು. ಆವಾಗ ಇತ್ತು,
ನೀವು ಹೇಳಿದ್ದು ಕರೆಕ್ಟ್. ಆವಾಗ ಮೊದಲು ದುಡ್ಡು ಇತ್ತು, ಮನೆಗಂತಲೇ ಇಟ್ಟಿದ್ವಿ, ಮನೆ ಕಟ್ಟಿದ್ವಿ. ಆದರೆ ಯಾವ ರೀತಿ ಆಗಿತ್ತು ಸ್ಥಿತಿ ನಿಮಗೆ ಗೊತ್ತುಂಟು. ಆವಾಗಲೇ 3 ಕೋಟಿ ತನಕ ನಮ್ದು ದಾಟಿತ್ತು, ಲೋನು ಅದು ಇದು, ನಮ್ಮಲ್ಲಿ ಇದ್ದ ದುಡ್ಡು ಎಲ್ಲ ಹಾಕಿ, ಆಮೇಲೆ ನಮ್ಮದು ಗೋಲ್ಡ್ ಕೂಡ ಎಲ್ಲ ಇಟ್ಟು ಆವಾಗ ಮನೆ ಕಟ್ಟಿದ್ದು. ಅದು ನೋಡಿದ್ರಲ್ಲ ಯಾವ ರೀತಿ ಆಗಿತ್ತಂತ ಹೇಳಿ. ಮತ್ತೊಮ್ಮೆ ಅಷ್ಟೇ ದುಡ್ಡು ಆಗಿದೆ ಅಂದರೆ ಮತ್ತೊಮ್ಮೆ ಬರಬೇಕಾದ್ರೆ ತುಂಬ ಕಷ್ಟ ಆಯಿತು. ಮತ್ತೊಮ್ಮೆ ನಾವು ಲೋನ್ ಮಾಡಿದ್ವಿ, ಕೆಲವರು ಹೆಲ್ಪ್ ಕೂಡ ಮಾಡಿದರು, ಇಲ್ಲ ಅಂತ ಹೇಳಲ್ಲ. ಸುಮಾರು ಜನ ಇದು ಮಾಡೋದಿಲ್ಲ, ಆದರೆ ಹೆಲ್ಪ್ ಮಾಡೋದಿಲ್ಲ, ಆದರೆ ನಮಗೆ ಮಾಡಿದರು ಹೆಲ್ಪ್. ಹಾಗೆ ತುಂಬ ಕಷ್ಟದಲ್ಲಿ ಮತ್ತೊಮ್ಮೆ ಈ ಮನೆಯನ್ನು ಕಟ್ಟಿದ್ದೆ, ಅದು ನಮಗೆ ಮಾತ್ರ ಗೊತ್ತು. ಯಾಕೆಂದರೆ ಆ ಸ್ಥಿತಿ ಆಗಿತ್ತು ಮನೆಯದ್ದು, ನಾವು ಕಟ್ಟಲೇಬೇಕು, ಮತ್ತೊಮ್ಮೆ ಆಗಲೇಬೇಕಿತ್ತು, ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಏನು ಮನೆ ಇಷ್ಟು ದೊಡ್ಡದು ನೋಡ್ತಿದ್ದದ್ದು ಮಾತ್ರ ಇದ್ದದ್ದು ಮಾತ್ರ, ಆದರೆ ಏನು ಫೆಸಿಲಿಟಿ ಇರಲಿಲ್ಲ, ಏನಿರಲಿಲ್ಲ. ಫ್ಯಾಮಿಲಿ ಕಂಫರ್ಟ್ಗೋಸ್ಕರ ನಾವು ಮಾಡಲೇಬೇಕಿತ್ತು. ನಾವು ಇಬ್ಬರು ಗಂಡ ಹೆಂಡತಿ ಆಗಿದ್ದರೆ ಅಡ್ಜಸ್ಟ್ ಮಾಡ್ತಿದ್ವಿ, ಹೋಗ್ತಿದ್ದೆ. ಆದರೆ ಫ್ಯಾಮಿಲಿದು ಕೂಡ ನಾವು ಈಗ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಇರುವಾಗ ಅವರದ್ದು ಕಂಫರ್ಟ್ ಕೂಡ ನಾವು ನೋಡಬೇಕಲ್ವ. ಹಾಗೆ ಹೇಗೂ ಕೈ ಹಾಕಿ ಆಗಿತ್ತು, ಅರ್ಧದಲ್ಲಿ ಇನ್ನು ಬಿಡುವಾಗಿರಲಿಲ್ಲ. ಹಾಗೆ ಕಟ್ಟಿದ್ವಿ ಕಷ್ಟದಲ್ಲಿ, ಹೇಗೋ ಅದು ನಮಗೆ ಮಾತ್ರ ಗೊತ್ತು. ಹಾಗೆ ಬಿಟ್ಟಿದ್ರೆ ಇನ್ನೂ ಕೂಡ ಹಾಳಾಗ್ತಿತ್ತು. ನೀವೇ ನೋಡಿದಿರಲ್ಲ, ಎಲ್ಲ ಹಣ ಹೋಗಿ ಆ ಹೆಂಗಸಿನ ಎದೆ ಮೇಲೆ ಹಾಕಿದಾಗೆ ಆಯ್ತು. ಈಗ ಕೂಡ ನನಗೆ ಅದು ಎಷ್ಟು ಇದಾಗ್ತಾ ಉಂಟಂದ್ರೆ, ಇವತ್ತು ನಾವು ಇರುವ ಸ್ಥಿತಿ, ಇಷ್ಟು ಸಾಲ ಮಾಡಬೇಕಾದ್ರೆ ಇಷ್ಟು ಎಲ್ಲ ಕಾರಣ ನಾವು ಯಾವತ್ತು ಸಾಲ ಮಾಡಿದವರು, ಯಾರ್ದು ದುಡ್ಡು ಇಟ್ಟವರಲ್ಲ. ಈಗ ನಾವು ಕೆಲವ್ರದ್ದು ಬಿಲ್ ಇನ್ನೂ ಕೂಡ ನಾವು ಕೊಡ್ಲಿಕ್ಕೆ ಉಂಟು, ಲಾಸ್ಟ್ ಬಿಲ್ ಫೈನಲ್ ಬಿಲ್ ಕೊಡ್ಲಿಕ್ಕೆ ಉಂಟು. ನಮಗೆ ಒಂಥರ ಆಗ್ತಾ ಉಂಟು. ಯಾಕೆ ಗೊತ್ತುಂಟ, ಎಷ್ಟು ಕಷ್ಟ ಆಗ್ತಾ ಉಂಟು ನಮಗೆ ಮಾತ್ರ ಅದು ಗೊತ್ತು. ಮಾಡಿದವರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರೆ ನೋಡಿ, ಹಾಗೆ ಅನುಭವಿಸಿದವರಿಗೆ ಗೊತ್ತು ಅಂತ ಹೇಳ್ತಾರೆ ನೋಡಿ, ಹಾಗೆ. ಆದರೆ ಯಾರ್ದು ಇಡುವುದಿಲ್ಲ ನಾವು. ಸ್ವಲ್ಪ ಸ್ವಲ್ಪ ಮಾಡಿ ಎಲ್ಲರದ್ದು ಕೊಡೋಣ ಅಂತ ಹೇಳಿ ಇದ್ದೀವಿ. ಎಲ್ಲರದ್ದು ಕೊಡಲೇಬೇಕು. ಹಾಗೂ ಮತ್ತೆ ಯಾರ್ದು ಇಡಬಾರ್ದು ದುಡ್ಡು. ಹಾಗೆ ಮಾಡ್ತಾ ಇದ್ದೀವಿ, ಏನೋ ಕಷ್ಟದಲ್ಲಿ ಆಗಿದೆ. ಆದರೆ ಎಷ್ಟಾಯಿತು ಖರ್ಚು, ಏನಾಯ್ತು ಅಂತ ಹೇಳಿ ಒಮ್ಮೆ ಸರಿಯಾಗಿ ಎಲ್ಲ ಲೆಕ್ಕ ಆದಮೇಲೆ ನಿಮಗೆ ಅದನ್ನು ನಾವು ತಿಳಿಸ್ತೀವಿ ಕರೆಕ್ಟಾಗಿ, ಮತ್ತೊಮ್ಮೆ ಎಷ್ಟಾಯಿತು ಏನು ಅಂತ ಹೇಳಿ. ಯಾಕೆಂದರೆ ಫಸ್ಟಿಂದ ಮಾಡಿದ್ದೇವೆ ಈ ಮನೆಯನ್ನು ನಾವು, ಎಲ್ಲ ಏನು ಇಡದು ಎಲ್ಲ ತೆಗೆದು. ಒಂದು ಹೊಸ ಮನೆ ಕಟ್ಟಿದ್ದಕ್ಕಿಂತ ಜಾಸ್ತಿನೇ ಖರ್ಚಾಗಿದೆ. ಯಾಕೆಂದರೆ ಒಂದು ತೆಗೆಯುವುದು ಆಮೇಲೆ ಅದನ್ನು ಕಟ್ಟುವುದಂದರೆ ನಿಮಗೆ ಗೊತ್ತುಂಟು, ತುಂಬ ಖರ್ಚಾಗುತ್ತೆ. ಸ್ಟಾರ್ಟಿಂಗಿಂದ ಕಟ್ಟುವುದಾದರೆ ಮನೆ ಅಷ್ಟು ಖರ್ಚಾಗೋದಿಲ್ಲ. ಆದರೆ ಇದ್ದ ಮನೆಯನ್ನು ಸರಿ ಮಾಡಿ ಕಟ್ಟುವುದುಂಟಲ್ಲ, ಅದಕ್ಕಿಂತ ವರ್ಸ್ಟ್ ಬೇರೆ ಏನೂ ಇಲ್ಲ. ಒಂದು ಸೈಡಿಂದ ಸರಿ ಮಾಡುವಾಗ ಇನ್ನೊಂದು ಸೈಡಿಂದ ಪ್ರಾಬ್ಲಮ್ ಬರ್ತಾ ಇತ್ತು. ಎಂತ ಕೂಡ ಇರಲಿಲ್ಲ. ಎಲೆಕ್ಟ್ರಿಷಿಯನ್ ಇರಲಿ, ಎಲೆಕ್ಟ್ರಿಕ್ ಕೆಲಸ ಇರಲಿ, ಪ್ಲಂಬಿಂಗ್ ಕೆಲಸ ಇರಲಿ, ಏನೂ ಸರಿ ಇರಲಿಲ್ಲ. ಎಲ್ಲ ಮತ್ತೊಮ್ಮೆ ನೋಡಿ ಮಾಡಬೇಕಾದ್ರೆ ನಿಮಗೆ ಗೊತ್ತುಂಟಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ. ಹಾಗೆ ಇಲ್ಲ ಪರವಾಗಿಲ್ಲ. ಹಾಗೆ ನನ್ನ ಕ್ಯಾಮ್ರಾಮ್ಯಾನ್ ಇಲ್ಲ ಇವತ್ತು, ಅವನು ಹೊರಡ್ತಾ ಇದ್ದಾನೆ. ಹಾಗೆ ನಾವೇ ಮಾಡ್ತಾ ಇದ್ವಿ ವಿಡಿಯೋ. ಹಾಗೆ ನೋಡೋಣ, ಎಲ್ಲ ಸರಿಯಾಗುತ್ತೆ. ದೇವರು ಮೊದಲು ಕೂಡ ಕೈ ಬಿಡಲಿಲ್ಲ, ಇನ್ನೂ ಕೂಡ ಬಿಡೋದಿಲ್ಲ. ಹಾಗೆ ಸ್ವಲ್ಪ ಮಾಡಿ ಎಲ್ಲವನ್ನು ಕೊಡೋದು, ಇದು ಮಾಡೋದು ಅಂತ ಹೇಳಿ ಎನಿಸಿದ್ದೀವಿ. ಕೆಲವ್ರ ಟೈಮ್ ಕೂಡ ಕೇಳಿದ್ದೀವಿ ನಾವು, ಕೆಲವರು ಪಾಪ ಟೈಮ್ ಕೂಡ ಕೊಟ್ಟಿದ್ದಾರೆ ನಮಗೆ. ಹೌದು, ಆಮೇಲೆ ಕೊಡಿ ಅಂತ ಹೇಳಿ. ಹಾಗೆ ಏನೋ ಆಗ್ತಾ ಉಂಟು ನಮ್ಮದು. ನಿಮ್ಮದು ಕೂಡ ಸಪೋರ್ಟ್ ಇದ್ದಿದ್ದರಿಂದ ಕೂಡ ಆಯಿತು ನನಗೆ, ಇಷ್ಟು ಪ್ರೀತಿ ಇಷ್ಟು ಇದು ಮಾಡಿದ್ರಿಂದ. ಹಾಗೆಲ್ಲ ಲೆಕ್ಕ ಮಾಡಿ ಆದಮೇಲೆ ಹೇಳ್ತೀನಿ ನಮ್ಮದು ಮನೆಗೆ ಎಷ್ಟು ಖರ್ಚಾಯಿತು ಏನಾಯಿತು ಅಂತ ಹೇಳಿ. ಓಕೆ, ಇವಾಗ ನಮಗೆ ಹೋಗ್ಲಿಕ್ಕೆ ಉಂಟು. ಮತ್ತು ಕೆಲವರದ್ದು ಕಮೆಂಟ್ ನೋಡುವಾಗ ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ಹೀಗೆಲ್ಲ ಹೇಳೋದು ನೋಡಿ, ನಮಗೂ ಕೂಡ ದುಡ್ಡು ಮೇಲಿಂದ ಬರಲ್ಲ, ನಾವು ಕೂಡ ಕಷ್ಟಪಡ್ತೀವಿ. ಯೂಟ್ಯೂಬ್ ಅಂದರೆ ಅಷ್ಟು ಈಸಿ ಇಲ್ಲ. ಅದೇ ನಾವು ಇದರಲ್ಲಿ ಇರಬೇಕಾದ್ರೆ, ಸ್ಟೇಜಲ್ಲಿ ಇರಬೇಕಾದ್ರೆ, ಆ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಎಷ್ಟು ಕಾಂಪಿಟೇಷನ್ ಉಂಟು. ಈಗ ಯೂಟ್ಯೂಬಲ್ಲಿ ಇದ್ದಷ್ಟು ಕಾಂಪಿಟೇಷನ್ ಉಂಟು ನೋಡಿ. ಯಾವುದು ಗಲ್ಲಿ ಜನ ಕೂಡ ಯೂಟ್ಯೂಬಲ್ಲಿ ಇದ್ದಾರೆ ಇವಾಗ. ಏನು ಬೇಜಾರು ಏನಿಲ್ಲ, ಎಲ್ಲರೂ ಮಾಡಲಿ, ಖುಷಿನೇ. ಆದರೆ ಅಷ್ಟು ಕಾಂಪಿಟೇಷನ್ ಉಂಟು ಇವಾಗ ಯೂಟ್ಯೂಬ್. ಹಾಗೆ ನಮ್ಮದು ಫಿಸಿಕಲಿ ಏನು ಕಷ್ಟ ಇಲ್ಲದಿದ್ದರೂ ಮೆಂಟಲಿ ಉಂಟು ನೋಡಿ. ನಮಗೆ ತುಂಬ ಕಷ್ಟ ಒಂದು ಯೂಟ್ಯೂಬ್ ನಡೆಸಬೇಕಾದ್ರೆ, ಅದನ್ನು ಮಾಡಬೇಕಾದ್ರೆ, ಎಲ್ಲದಕ್ಕೂ ಕೂಡ ಕಂಟೆಂಟ್ ದಿನ ಹುಡುಕಬೇಕು, ಅದು ಇದು ಅಂತ ಹೇಳಿ ತುಂಬ ಕಷ್ಟ, ಗೊತ್ತಾಯ್ತಲ್ಲ. ಹಾಗೆ ಎನಿಸ್ತಾರೆ ಕೆಲವರು, ಅವರಿಗೇನು ದುಡ್ಡು ಬರ್ತಾ ಇರುತ್ತೆ, ನಮ್ಮದು ಅಲ್ಲಿ ಯಾರು ಕುತ್ಕೊಂಡಿಲ್ಲ ದುಡ್ಡು ಕೊಡಲಿಕ್ಕೆ ನಮಗೆ. ನಾವು ಮಾಡಬೇಕು, ಹಾಗಾಗಿ ದುಡ್ಡು ಬರುತ್ತೆ. ನೀವು ನೋಡ್ತೀರಾ, ಇಷ್ಟಪಡ್ತೀರಾ, ಹಾಗಾಗಿ ದುಡ್ಡು ಬರುತ್ತೆ. ನೀವು ಇಷ್ಟಪಡುವಾಗೆ ನಾವು ಮಾಡಬೇಕು, ಹಾಗಾಗಿ ನಮಗೆ ಅದು ಬರುತ್ತೆ, ಗೊತ್ತಾಯ್ತಲ್ಲ. ಅಷ್ಟು ಕಷ್ಟ ಉಂಟು ಎಲ್ಲದರಲ್ಲೂ. ಓಕೆ, ನೋಡೋಣ, ಹೊರಡೋಣ. ಇನ್ನು ಏನಾದರೂ ಇದ್ದರೆ ನಾನು ನೆಕ್ಸ್ಟ್ ಹೇಳ್ತೀನಿ.
ಓಕೆ, ಇವಾಗ ನಾವು ಅವರ ಮನೆಗೆ ರೀಚ್ ಆದ್ವಿ. ಊಟ ಮಾಡ್ತಾ ಇದ್ವಿ. ಊಟ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಮಾತಾಡಿಕೊಂಡು ಸ್ಪೆಂಡ್ ಮಾಡ್ತಾ ಇದ್ವಿ. ಓಕೆ, ಹೋಗಿ ಬಂದಾಯಿತು. ಬಂದು ಇನ್ನೂ ಮಲಗೋದು ಸಾಕಾಗಿ ಹೋಗಿದ್ದೆ. ಹಾಗೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡಿದ್ದೀನಿ. ಇನ್ನು ಏನಾದರೂ ಇದ್ದರೆ ನಾಳೆ ವಿಡಿಯೋದಲ್ಲಿ ವೆಯ್ಟ್ ಮಾಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.